ಇವತ್ತು ನಾವಿಲ್ಲಿ ಕುಂತಿರೋದು ಒಂದು ಭದ್ರತೆಗೋಸ್ಕರ. ಅದು ಕೊಡಕ್ಕಾಗಲ್ಲ, ಸೀದಾ ನಮ್ಮ ಹಣ ಮನೆಗೆ ಹೋಗುತ್ತ. ನಾವ್ ಮನೆ ಬಂದ್ಬಿಟ್ಟಿವ್ರಿ, ಇವತ್ತು ಬಂದ್ರೆ ನಮ್ ಹಣ ಬರುತ್ತ ಅಂತ ಬಂದ್ಬಿಟ್ರಿ ನಾವು. ಇವತ್ತು ನಾವು ಬಂದಿಲ್ಲ, ನಾಳೆ ನನ್ನ ಮಕ್ಕಳು ಬರ್ತಾರೆ, ಮಕ್ಕಳು ಬಂದು ವಿಷ ಕುಡಿತಾರ. ನಮ್ಮೆಲ್ಲ ಮಕ್ಕಳು ಫ್ಯಾಮಿಲಿ ಎಲ್ಲ ವಿಷ ಕುಡಿ ಸಾಯ ಕಾರಣನೇ ಸರ್ಕಾರ ಆಗುತ್ತೆ. ಇಷ್ಟು ಜನರ ಸಾವು ಮೇಲೆ ನೀವು ಅಧಿಕಾರ ನಡೆಸ್ತೀರಿ ಅಂದ್ರ ನಡೆಸಿ, ನೀವ್ ಯಾವತ್ತೂ ನಾವು ಉದ್ಧಾರ ಆಗಲ್ಲ. ಅರ್ಥ ಮಾಡ್ಕೊಡ್ರಿ, ಮನುಷ್ಯತ್ವ ಇಟ್ಕೊಡ್ರಿ. ನಾವು ನಿಮ್ಮನ್ನ ಭಿಕ್ಷೆ ಬೇಡ್ತಿಲ್ಲ, ಹೌದಾ? ಸರ್ಕಾರದ ಒಂದು ನೀತಿ ಐತೆ, ಭಿಕ್ಷಾಟನೆ ಮಾಡ್ಬಾರ್ದಂತೆ. ಹಿಂಗ್ ಹೇಳ್ಬೇಡ್ರಿ ನಮ್ಗ. ಇವತ್ತಿಲ್ಲೇ ಚರ್ಚೆ ಮಾಡ್ಬಿಡ್ರಿ. ಏನು ಭಿಕ್ಷಾಟನೆ ಮಾಡೋದು ಕಾನೂನು ಹೇಳಿ. ಇಲ್ಲಿರೋದೆಲ್ಲರ ತಟ್ಟಾಡ್ಕೊಂಡು ರೋಡ್ನೆ ಭಿಕ್ಷೆ ಬೇಡ್ತೀವಿ ನಾವು. ಅದಕ್ಕೆ ನಾವು ಎಜುಕೇಶನ್ ತಗೊಂಡಿದ್ದೀವಿ, ಓದಿವಲ್ಲ, ಆಯ್ತು. ಭಿಕ್ಷೆ ಬೇಡಕ್ ನಮಗೆ ಒಂದು ರೂಲ್ಸ್ ಮಾಡ್ಕೊಟ್ರು, ಅರ್ಹತೆ ಇದೆ ಇವರಿಗೆ ಭಿಕ್ಷೆ ಬೇಡಕ್ಕ ಅಂತೇಳಿ ಕಾನೂನು ಮಾಡ್ಬಿಡ್ರಿ ಸರ್. ಇಲ್ಲಿರೋದೆಲ್ಲರ ತಟ್ಟಾಡ್ಕೊಂಡು ಭಿಕ್ಷೆ ಬೇಡ್ತೀವಿ. ನೀವು ಹಾಕೊಂಡ್ರೆ ನಮಗ್ ಬಂದು ₹1 ₹2 ಅಂತೇಳಿ ನಿಮ್ಮ ಸ್ವಲ್ಪ ಅದು ಮಾತಾಡ್ತಿಲ್ಲ ಇಲ್ಲ ನಿಮಗ. ಹೆಣ್ಮಕ್ಳು ಇಷ್ಟು ಜನರು ನೋವಿಗೆ ಕೇಳಿಸ್ತಾ ಇಲ್ವಾ? ಲತಾ ಪಪ್ಪ ಯಾವುದೇ ಕಾರಣಕ್ಕೂ ನಾವು ಹೋಗೋದಿಲ್ಲ ಸರ್. ಇವತ್ತು ಕೆಲಸ ಮಾಡ್ಕೊಂಡಿದೀವಿ. 430 ಕಾಲೇಜಿಗೆ ಹೆಚ್ಚಿನ ಕಾಲೇಜ್ ಇವತ್ತು ಜನರು ಬೀದಿ ಬಿಟ್ಟಿದ್ದಾರೆ. ಇವತ್ತು ಬಂದಿಲ್ಲ ಅಂದ್ರೆ ನಾವು ಮುತ್ತಿಗೆ ಹಾಕ್ತೀವಿ ಸರ್. ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ. ನಮ್ಗೆ ಅನ್ಯಾಯ ಆಗಿದೆ ಸರ್. 2018-20 ವರ್ಷ ದುರ್ಸ್ಕೊಂಡ್ರು ಯಾವುದೇ ನಿಯಮನೇ ಇದ್ದಿಲ್ಲ. ಈಗ ನಿಯಮ ಮಾಡ್ಕೊಂಡಿದ್ದಾರೆ. ರಾತ್ರಿನೇ ಹೆಂಗೆ ನಮಗೆ ರಿವೈಸ್ ಲಿಸ್ಟ್ ಮಾಡಿ ಆಯುಕ್ತರು ಮಾಡ್ಕೊಂಡಿದ್ರು ಅಂತ ಇವತ್ತೇ ನಾವು ಗೊತ್ತೇ ಹೋಗ್ಬರ್ಬೇಕು. ಅಲ್ಲಿವರೆಗೂ ನಾವು ಹೋಗೋದಿಲ್ಲ ಸರ್ ಅಂತ ಬಂದಿವಿ. ನಾವು ಭದ್ರತೆ ಬೇಕು ಅಂತ ಬರಕ್ ಬಂದಿಲ್ಲ, ವಿಷ ಕೊಡ್ರಿ ಅಂತ ಬಂದಿವಿ. ಅಲ್ಲ ಸರ್ಕಾರಕ್ಕ ವಿಷ ಕೊಡಕ್ಕೂ ರೊಕ್ಕ ಇಲ್ಲ ರೀ. ಯಾಕಂದ್ರೆ ಬಿಟ್ಟಿ ಬಾಗಿ ಕೊಟ್ಟಿದ್ದಾರಲ್ಲ, ಹೇಳ್ರಿ ಯಾವ ತರದ ವಿಷಾನ ನಮ್ಮ ಮಕ್ಕಳು ತಂದ್ಕೊಡಲ್ಲ. ವಿಷಾನ ನಾವ್ ಕೊಡ್ರಿ ಸರ್. ಇಲ್ಲೇ ಕುಡಿದು ಬಿಟ್ಟು ಸಾಯ್ತೀವಿ. ಹೆಣ್ಮಕ್ಳು ಉದ್ಧಾರ ಆಗ್ಬೇಕು, ಹೆಣ್ಮಕ್ಳು ಸದೃಢ ಆಗ್ಬೇಕಂತೇಳಿ ಫ್ರೀ ಬಸ್ ಭಾಗ್ಯ ಕೊಟ್ಟೆ.